ನೋಡು ಮಾಡಿ, ಇಂಥ ಟೈಮಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಮೇಲೆ ಬೀಳೋ ಕಲ್ಲಲ್ಲಿ ನಾವು ಕೋಟೆ ಕಟ್ಟಬೇಕು. ನೀನೀಗ ಹೇಗೋ ಸಿಕ್ಕಾಕೊಂಡಿದ್ಯಾ, ಇದನ್ನೇ ನಾವು ಎಮೋಷನಲ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಮಾಮ್, ಏನು ಹೇಳ್ತಿದ್ಯಾ ನೀನು? ನೋಡು, ಶ್ರಾವಣಿ ನಿನ್ನ ಮೇಲೆ ಇಲ್ಲದ ಸಲ್ಲದ ಆರೋಪ ಹಾಕಿ ನಿನ್ನನ್ನು ಒಳಗಾಕ್ಸಿದಾಳೆ ಅಂತ ನಾನು ಜನರ ಹತ್ರ ಪ್ರಚಾರ ಮಾಡ್ತೀನಿ. ನಿನ್ನ ಮೇಲೆ ಇಲ್ಲದೆ ಇರೋ ಕೇಸ್ ಹಾಕಿದ್ದಾರೆ ಅಂತ ಶ್ರಾವಣಿ ಮತ್ತೆ ವೀರು ಮೇಲೆ ಆರೋಪ ಮಾಡ್ತೀನಿ. ನನ್ನ ಮಗ ನನ್ನ ಜೊತೆ ಇದ್ದು ನನಗೆ ಸಪೋರ್ಟ್ ಮಾಡಬೇಕು ಅಂತ ಟೈಮಲ್ಲಿ ಇವರು ನನ್ನ ಮಗನ್ನ ಜೈಲಿಗೆ ಹಾಕ್ಸಿದ್ದಾರೆ, ನಾನು ಒಂಟಿ ಆಗೋದೆ ಅಂತ ಜನರಿಗೆ ಹೇಳ್ತೀನಿ. ಮಾಮ್, ನೀನ್ ಸ್ವಲ್ಪ ದಿನ ಆರಾಮಾಗಿ ಲಾಕಪ್ ಅಲ್ಲಿ ಇರು ಮಾಡಿ. ಮಾಮ್, ವಾಟ್ ಈಸ್ ದಿಸ್ ಮಾಮ್? ನಾನು ನಿನ್ನ ಮಗನ್ನ ಈ ಥರ ಬಳಸ್ಕೋತಾ ಇದೀಯಲ್ಲ. ನೋಡು, ನನಗೆ ಮಗ ಮೊಮ್ಮಗ ಅನ್ನೋ ಸೆಂಟಿಮೆಂಟ್ ಎಲ್ಲ ಇಲ್ಲ. ಎಲೆಕ್ಷನ್ ಹತ್ರ ಬರ್ತಿದೆ, ನಾನು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು. ನಾನು ಗೆದ್ರೆ ನಾನು ಮಹಾರಾಣಿ ಆಗ್ತೀನಿ. ನಾನು ಮಹಾರಾಣಿ ಆದ್ರೆ ನೀನು ರಾಜ್ಕುಮಾರ ಆಗ್ತೀಯ. ಜಸ್ಟ್ ಲಿಸನ್ ಟು ಮೀ. ನೀನು ಸ್ವಲ್ಪ ದಿನ ಲಾಕಪ್ ಅಲ್ಲಿ ಇದ್ಬಿಡು. ನನಗೆ ಪದೇ ಪದೇ ಸ್ಟೇಷನ್ಗೆ ಬರೋದಕ್ಕೆ ಟೈಮ್ ಇಲ್ಲ. ಈಗಾಗಲೇ ನಂಗೆ ಪಾರ್ಟಿ ಮೀಟಿಂಗ್ ನಡೀತಿದೆ. ಐ ಹ್ಯಾವ್ ಟು ಗೋ ಮ್ಯಾಡಿ. ಜಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸರ್, ಬೇಜಾರಾಗಬೇಡಿ ಸರ್, ನಿಮ್ಮನ್ನು ಲಾಕಪ್ ಆಗಲೇಬೇಕು. ದಯವಿಟ್ಟು ಒಳಗಡೆ ಹೋಗಿ ಸರ್. ಕರ್ಕೊಂಡೋಗೋ. ಸಾವಿತ್ರಿ, ನಿನ್ನ ಮತ್ತೆ ಮಗುನ ನೋಡಿ ತುಂಬಾ ಖುಷಿ ಆಯ್ತು. ಮಗು ಅಂತೂ ನಿಂತರನೇ ಇದೆ. ಹೌದು ಸಾವಿತ್ರಿ, ಮಗು ಅಂತೂ ಥೇಟ್ ನಿಂತರನೇ ಇದೆ. ನಿಂದೆ ಅಚ್ಚು. ಇಲ್ಲ ಇಲ್ಲ, ಮಗು ನೋಡೋದಿಕ್ಕೆ ಅವರಪ್ಪನ ಥರನೇ. ಹೆಣ್ಮಕ್ಳಿಗೆ ಅಪ್ಪನ ಗುಣ ಬರುತ್ತೆ ಅಂತ ಹೇಳ್ತಾರೆ. ಆ ಮಾತು 100ಕ್ಕೆ 100 ನಿಜ. ಈಗ ನೋಡು, ನಮ್ ನಂದಿನಿ ಎಲ್ಲ ಅವ್ರ ಅಪ್ಪನ ತರಾನೇ ಆಡ್ತಾಳೆ. ಈ ಶ್ರಾವಣಿ ಇವಳು ಅಷ್ಟೇ ಅವ್ರ ಅಪ್ಪನ ತರಾನೇ ಆಡ್ತಾಳೆ. ಆದ್ರೆ ನಿನ್ ಮಗುಗೆ ಅವ್ರ ಅಪ್ಪನ ಗುಣ ಬರದೇ ಇರ್ಲಿ. ತಪ್ಪು ತಿಳ್ಕೊಬೇಡ ಮಗಳೇ. ಲಕ್ಷಣ ಅಪ್ಪಂದಾದ್ರೂ ಪರವಾಗಿಲ್ಲ, ಗುಣ ಮಾತ್ರ ನಿಂದೆ ಬರಲಿ. ನೀನು ಸಾಲಿಗ್ರಾಮದ ಕುಡಿ, ಆ ಮಗುನು ಸಾಲಿಗ್ರಾಮದ ಮಗು. ಎಲ್ಲ ಒಳ್ಳೆ ಗುಣಗಳು ಆ ಮಗುಗೆ ಬರಬೇಕು. 100 ಕಾಲ ಚೆನ್ನಾಗಿ ಬಾಳ್ಲಿ. ನಿಮ್ಮ ಆಶೀರ್ವಾದ ಇರಲಿ ಅಮ್ಮೋರೆ. ಮಗುಗೆ ನಿಮ್ಮ ಆಶೀರ್ವಾದನೇ ಶ್ರೀರಕ್ಷೆ. ಆದ್ರೆ ಅವರಪ್ಪ ಮಗು ಹುಟ್ಟಿ ಒಂದೇ ದಿನಕ್ಕೆ ಜೈಲಿಗೆ ಹೋಗ್ಬಿಟ್ರು. ಅದೇ ನನಗೆ ಬೇಜಾರು. ಜನ ಎಲ್ಲಿ ಮಗು ಬಗ್ಗೆ ತಪ್ಪಾಗಿ ಮಾತಾಡ್ಬಿಡ್ತಾರೋ ಅನ್ನೋ ಭಯ ನಂಗೆ. ಸಾವಿತ್ರಿ, ಜನ ಮಗು ಬಗ್ಗೆ ಏನಕ್ಕೆ ತಪ್ಪು ತಿಳ್ಕೊತಾರೆ? ತಪ್ಪು ಮಾಡಿರೋದು ಮದನ್, ಅವನು ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಮಗುಗೂ ಅವ್ನು ಮಾಡಿರೋ ತಪ್ಪಿಗೂ ಏನು ಸಂಬಂಧ? ಇಲ್ಲ ಇಲ್ಲ ಅಣ್ಣ, ಮಗು ಆದ್ಮೇಲೆ ಅವರು ತುಂಬಾನೇ ಬದಲಾಗಿದ್ದಾರೆ. ಆದ್ರೆ ಏನ್ ಮಾಡೋದು, ಅವ್ರ ಅಮ್ಮನ ಸಭಾಸ ಹೀಗಾಗೋಯ್ತು. ಸಾವಿತ್ರಿ, ನೀನೇನು ಟೆನ್ಷನ್ ತಗೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ.